ನಮಸ್ಕಾರ ವೀಕ್ಷಕರೇ, ಮಂಡ್ಯದಲ್ಲಿ ನಡೆದ ಘಟನೆ ಇಂದು ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಪತ್ನಿ ನೇಣು ಹಾಕಿಕೊಂಡು ಸಾವನ್ನಪ್ಪಿದ್ದನ್ನ ನೋಡಿ 2 ವರ್ಷದ ಕಂದನನ್ನ ಸಾಯಿಸಲು ಪ್ರಯತ್ನಿಸಿ ಬಳಿಕ ತಾನು ನೇಣು ಹಾಕಿಕೊಂಡಿರುವ ಘಟನೆ ಮಂಡ್ಯದ ಕೆಆರ್ಪೇಟೆ ಪಟ್ಟಣದಲ್ಲಿ ನಡೆದಿದೆ. ಆದರೆ ಅದೃಷ್ಟವಶಾತ್ ತಂದೆ ಕತ್ತು ಹಿಸುಕಿದಾಗ ಪ್ರಜ್ಞೆ ತಪ್ಪಿದ ಪುಟ್ಟ ಮಗು ಬದುಕುಳಿದಿದೆ. ಮೇಲ್ನೋಟಕ್ಕೆ ಕೌಟುಂಬಿಕ ಕಲಹದಿಂದ ಈ ಘಟನೆ ನಡೆದಿದೆ ಅನ್ನೋ ಅಂದಾಜು ಸಿಕ್ತಿದ್ರು ನಿರ್ದಿಷ್ಟವಾಗಿ ಯಾಕೆ ಹೀಗಾಯ್ತು, ಬಾಳಿ ಬದುಕಬೇಕಾದ ಈ ದಂಪತಿ ಯಾಕೆ ಈ ದುಡುಕಿನ ನಿರ್ಧಾರ ತೆಗೆದುಕೊಂಡ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹೊಸಕೋಟೆ ಗ್ರಾಮದ ದರ್ಶನ್, ದಿವ್ಯಾ 3 ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ರು ಅನ್ನೋ ಮಾಹಿತಿ ಇದೆ. ಕೆಆರ್ಪೇಟೆ ಪಟ್ಟಣದ ಜಯನಗರ ಬಡಾವಣೆಯ ಬಾಡಿಗೆ ಮನೆಯಲ್ಲೇ ಜೀವ ತೆಗೆದುಕೊಳ್ಳುವ ಕೆಲಸಕ್ಕೆ ಈ ದಂಪತಿ ಕೈ ಹಾಕಿದೆ. ಕಾರು ಚಾಲಕ ವೃತ್ತಿಯ ಜೊತೆಗೆ ಕೃಷಿಯನ್ನ ದರ್ಶನ್ ಮಾಡ್ತಿದ್ದ ಎಂಬ ಮಾಹಿತಿ ಇದೆ. ಇನ್ನು ಪತ್ನಿ ಪ್ಯಾರಾಮೆಡಿಕಲ್ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಿದ್ರಂತೆ. ಹೀಗಿದ್ದಾಗ ಜೀವನ ಮಾಡಲು ಕಷ್ಟ ಅನ್ನುವಂತಹ ಯಾವುದೇ ಪರಿಸ್ಥಿತಿ ಇರಲಿಲ್ಲ ಅನ್ನೋದು ಸ್ಪಷ್ಟ. ಆದರೆ ಅದೇನೇ ಸಮಸ್ಯೆ ಇದ್ರೂ ಪರಿಹರಿಸಿಕೊಳ್ಳಬಹುದಿತ್ತು. ಜೀವನದ ಜಂಜಾಟದ ನಡುವೆ ಯಾವುದೋ ಕ್ಷುಲ್ಲಕ ವಿಚಾರಕ್ಕೆ ಮಹತ್ವ ಕೊಟ್ಟು ಈ ರೀತಿ ಜೀವ ಕಳೆದುಕೊಂಡಿರೋದು ಎಷ್ಟು ಸರಿ? ಅದೇನು ಪುಣ್ಯವೋ ಆ ಪುಟ್ಟ ಕಂದನ ಆಯಸ್ಸು ಗಟ್ಟಿಯಾಗಿತ್ತು. ಇಲ್ದಿದ್ರೆ ತನ್ನದಲ್ಲದ ತಪ್ಪಿಗೆ ಆ ಮಗುವನ್ನ ಕೂಡ ಬಲಿ ತೆಗೆದುಕೊಳ್ತಿದ್ರಿ ನೀವುಗಳು. ಈಗ ಇಬ್ರು ಹೋಗ್ಬಿಟ್ರಿ. ಮುಂದೆ ಆ ಕಂದಮ್ಮ ಹೇಗೆ ತನ್ನ ಜೀವನವನ್ನ ಮಾಡಬೇಕು, ಭವಿಷ್ಯವನ್ನ ಯಾವ ರೀತಿ ಕಟ್ಕೊಳ್ಬೇಕು? ಪತ್ನಿ ಹೋದ್ಲು, ನಾನು ಹೋಗ್ತಿದ್ದೇನೆ ಅಂತ ಆ ಮಗುವನ್ನ ಕೊಲ್ಲಲು ಪ್ರಯತ್ನ ಪಟ್ಟಿದ್ದು ಎಷ್ಟು ಸರಿ? ನಮ್ಮ ಮಕ್ಕಳಿಗೆ ಜೀವ ಕೊಡುವ ಹಕ್ಕಷ್ಟೇ ನಮಗಿರೋದು, ಜೀವ ತೆಗೆಯೋ ಹಕ್ಕು ನಮಗ್ಯಾರಿಗೂ ಇಲ್ಲ. ಹೀಗಿರ್ಬೇಕಾದ್ರೆ ನೀವು ದುಡುಕಿನ ನಿರ್ಧಾರ ತೆಗೆದುಕೊಂಡು ಆ ಮಗುವನ್ನ ಮುಗಿಸಲು ಮುಂದಾಗಿದ್ದು ಅಕ್ಷಮ್ಯ ಅಪರಾಧ. ಈಸಬೇಕು, ಇದ್ದು ಜಯಿಸಬೇಕು ಅನ್ನೋ ವಾಣಿಯಂತೆ ಏನೇ ಕಷ್ಟ ಬಂದ್ರೂ ಹೊಂದಾಣಿಕೆ ಇರ್ದಿದ್ರು ಒಂದು ದೋಣಿಯಲ್ಲಿ ಕಾಲಿಟ್ಟ ಮೇಲೆ ಹೊಂದಿಕೊಂಡು ಹೋಗುವ, ಕಷ್ಟವನ್ನ ಎದುರಿಸುವ ಜಾಣ್ಮೆಯನ್ನ ನೀವು ತೋರ್ಬೇಕಿತ್ತು. ಆದರೆ ಈ ರೀತಿಯಾಗಿ ನಿಮ್ಮ ಪೋಷಕರನ್ನ ನೋಯಿಸಿ, ಮಾನಸಿಕವಾಗಿ ಅವರನ್ನ ಕುಗ್ಗಿಸಿ, ಕಣ್ಣೀರು ಹಾಕಿಸಿ ಪಲಾಯನ ಮಾಡಿದ್ದನ್ನ ಯಾರೂ ಕ್ಷಮಿಸಲಾರರು. ನೇತಾಡುತ್ತಿದ್ದ ಮಗನ ಮೃತದೇಹದ ಮುಂದೆ ಹೆತ್ತಮ್ಮ ಎದೆ ಬಡಿದುಕೊಳ್ತಿದ್ದನ್ನ ನೋಡಿದ್ರೆ ಎಂಥ ಕಲ್ಲು ಹೃದಯವು ಕಣ್ಣೀರು ಹಾಕುತ್ತೆ. ಕೊನೆ ಪಕ್ಷ ಅವರನ್ನ ನೋಡಿಯಾದ್ರೂ ನಿಮ್ಮ 2 ವರ್ಷದ ಕಂದನಿಗೋಸ್ಕರವಾದ್ರೂ ನೀವುಗಳು ಬದುಕಬೇಕಿತ್ತು. ದರ್ಶನ್, ದಿವ್ಯಾ ತಪ್ಪು ಮಾಡ್ಬಿಟ್ರಿ. ಯಾಕಪ್ಪ ನಾನು ಮನೆಯೇ ಮಗನ ಮರೆಯಕ್ಕಾಗಲ್ಲ ಕಣಪ್ಪ, ನನ್ನ ಚಿನ್ನದ ಮಕ್ಕಳ ಮರೆಯಕ್ಕಾಗಲ್ಲ. ಪಿಯುಸಿ ಅನ್ನೋದು ವಿದ್ಯಾರ್ಥಿಗಳ ಜೀವನದ ಟರ್ನಿಂಗ್ ಪಾಯಿಂಟ್. ನಿಮ್ಮ ಮಕ್ಕಳು ಮುಂದೆ ಏನಾಗ್ತಾರೆ ಅಂತ ಗೊತ್ತಾಗೋದೇ ಈ ಸಮಯದಲ್ಲಿ. ಹಾಗಿದ್ರೆ ಒಂದೊಳ್ಳೆ ಶಿಕ್ಷಣ ಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳಿಗೆ ಪ್ರವೇಶ ಬೇಕಾ? ಪ್ರಕೃತಿ ಮಧ್ಯೆ ಸುಂದರ ಪರಿಸರದಲ್ಲಿ ನಿಮ್ಮ ಮಕ್ಕಳು ಕಲಿಯಬೇಕಾ? ಅನುಭವ ಹೊಂದಿರುವ ಉಪನ್ಯಾಸಕರ ಮಾರ್ಗದರ್ಶನ ಬೇಕಾ? ಎಲ್ಲದಕ್ಕೂ ಉತ್ತರ ಇಲ್ಲಿದೆ.
ಎಕ್ಸಲೆನ್ಸ್ ಅಕಾಡೆಮಿಕ್ ಅಸೋಸಿಯೇಷನ್ ವಿತ್ ಪ್ರಕೃತಿ ಪಿಯು ಕಾಲೇಜು ಕಾರ್ಕಳ. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 8197981645 ಅಥವಾ 8792854392 ಅಥವಾ 9964584862. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.